ಏನೋ ಕಂದ ಫೋಟೋ ತಗೊಂಡ್ಯಾ? ಒಂಟಿ ಹುಡುಗಿರು ಸಿಕ್ಬಿಟ್ರೆ ಫೋಟೋ ತಗೊಂಡ್ಬಿಡೋದ? ಇಂಥ ಆಟನೆಲ್ಲ ನಾವು ಎಷ್ಟು ಆಡಿಲ್ವೋ? ಕೊಡೋ ಇಲ್ಲಿ ಅಂದೆ. ಹೇಗಿತ್ತು ನನ್ನ ಆಕ್ಟಿಂಗು? ಸೂಪರ್ ಅಲ್ವಾ? ಅವತ್ತ ಹುಡುಗರು ನೀನು ಹೀಗೆ ತಾನೇ ಮಾಡಿದ್ದು? ಲಕ್ಷ್ಮಿ, ಅದು ಸರಿ, ನೀನು ನನ್ನ ಫೋಟೋ ಯಾಕೆ ತಗೊಂಡೆ? ಅದೇನಂದ್ರೆ ನೀನು ಕಾಲ್ ಮಾಡ್ದೆ ನಿನ್ನ ಸ್ವೀಟ್ ವಾಯ್ಸ್ ಜೊತೆ ನೀನು ಇನ್ನೋಸೆಂಟ್ ಫೇಸು ಕಾಣಿಸ್ಲಿ ಅಂತ. ನೋಡೋಣವಾ? ಇಷ್ಟು ಬೆಳೆದಿದೀಯಾ, ಮಗುನಾಗ ಎತ್ಕೊಂಡ್ ಬಂದ್ರೆ ನಂಗೆ ಟೆನ್ಷನ್ ಆಗತ್ತೆ ಅನ್ನೋ ಯೋಚನೆ ಮಾಡೋ ಶಕ್ತಿ ಇಲ್ವಾ ನಿಂಗೆ? ನಾನು ಬರೋದು ಒಂದು ಸ್ವಲ್ಪ ಲೇಟ್ ಆಗಿದ್ರು, ಮಗು ರೋಡಿಗೆ ಬಂದು ಏನಾದರೂ ಅನಾಹುತ ಆಗಿದ್ರೆ ಯಾರು ಕೇಳೋರು? ಅಪೂರ್ವ, ಸರ್ ಬಾಯ್ಲಿ. ಹೇಳಿ ಸರ್. ಬಾ, ಕಾರಲ್ಲಿ ಕೂತ್ಕೊ. ಬೇಗ ಕಾರಲ್ಲಿ ಕೂತ್ಕೊ ಅಂದೆ. ಅದು ಏನು? ನೆನ್ನೆ ನಡೆದಿದ್ರ ಬಗ್ಗೆ ಸಾರಿ, ನಾನಿನ್ನ ಹೊಡಿಬಾರ್ದಾಗಿತ್ತು. ಆಮೇಲೆ ತುಂಬಾ ಬೇಜಾರಾಯ್ತು. ರಾತ್ರಿಯಲ್ಲಿ ನಿದ್ದೆನೇ ಬಂದಿಲ್ಲ ಅಂತ ಹೇಳ್ತೀರಾ ಅಲ್ವಾ? ಎಲ್ಲ ಬಾಸ್ಗಳು ಹೀಗೆ ಬಿಡಿ ಸರ್. ಕೆಲ್ಸಗಾರರು ಅಂದ್ರೆ ಅವ್ರಿಗೆ ಹೊಡೆಯೋದು ಬಡಿಯೋದು ತಮ್ಮ ಡ್ಯೂಟಿ ಅಂತ ಅನ್ಕೋಬಿಡ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಯಾರು ಫಿಸಿಕಲ್ ಅಸಾಲ್ಟ್ ಎಲ್ಲ ಸಹಿಸ್ಕೊಳ್ಳಲ್ಲ ಸರ್. ಆದ್ರೆ ನಾನು ಹೋಗ್ಲಿ ಪಾಪ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಐ ಆಮ್ ನಾಟ್ ಬಾಸಿಂಗ್ ಅರೌಂಡ್ ಅಪೂರ್ವ. ನನ್ನ ಹೆಂಡತಿ ಪೂರ್ವಿ ನೆನಪಾಗಿ ನನ್ನ ಜೊತೆ ಇರೋಳು ಸುಪ್ರಿಯಾ ಒಬ್ಳೆ. ಅವಳಿಗೆ ಏನೇ ಆದರೂ ನನಗದನ್ನು ಸಹಿಸ್ಕೊಳಕ್ಕಾಗಲ್ಲ. ಅವಳು ಕಾಣಲಿಲ್ವಲ್ಲ ಅನ್ನೋ ಟೆನ್ಷನಲ್ಲಿ ನಾನು ಹಿಂಗೆ ಹೊಡೆದೆ ಅಷ್ಟೇ. ಪ್ಲೀಸ್ ನನ್ನ ತಪ್ಪು ತಿಳ್ಕೊಬೇಡ. ತಿಳ್ಕೊಳ್ಳಲ್ಲ ಬಿಡಿ. ಪಾಪ ಹೆಂಡತಿ ಇಲ್ದಿರೋ ಗಂಡ ಅಂತ ನಿಮ್ಮನ್ನ ಕ್ಷಮಿಸಿದ್ದೀನಿ. ಆಫೀಸಿಗೆ ಲೇಟ್ ಆಗ್ತಿದೆ, ಬೇಗ ನಡೀರಿ. ತಾಯಿ ಮತ್ತು ತಾಯಿ ಪ್ರೀತಿ ಪಡೆದಿರೋ ನೀವು ನಿಜವಾಗ್ಲೂ ಲಕ್ಕಿ ಸರ್. ಎಸ್. ಬಟ್ ವಾಟ್ ಅಬೌಟ್ ಸುಪ್ರಿಯಾ ಸರ್?